ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಹೀಗೆ ಒಂದು ವೀಕೆಂಡು ಒಂದು ಲೇಕ್ ಹತ್ರ ಬೆಂಗಳೂರಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸಲ್ಲಿರುವಂಥ ಒಂದು ಲೇಕ್ ಹತ್ರ ವಾಕ್ ಮಾಡೋಣ ಅಂತ ಹೋಗಿದ್ದೆ ವೀಕ್ಷಕರೇ. ಅದು ಕೂಡ ವೀಕೆಂಡಲ್ಲಿ ಹೋಗಿದ್ದೆ. ಆ ವೀಕೆಂಡಲ್ಲಿ ನಾನು ಆ ಕೆರೆಯಲ್ಲಿ ವಾಕ್ ಮಾಡೋಕ್ಕಿಂತ ಫಿಶಿಂಗ್ ಮಾಡೋಕ್ಕೆ ಬಂದವ್ರನ್ನೇ ತುಂಬ ನೋಡಿದ್ದೀನಿ ವೀಕ್ಷಕರೇ. ಇದು ಕೆರೆ ತುಂಬಾ ದೊಡ್ಡದು ವೀಕ್ಷಕರೇ. ಈ ಕೆರೆ ಬಂದ್ಬಿಟ್ಟು ನನ್ನ ರೇಡಿಯಸ್ಸಲ್ಲೇ ಒಂದು 2 ಕಿಲೋಮೀಟರ್ಸ್ ಇದೆ ಆ್ಯಕ್ಚುಲಿ. ಇದು ವಾಕ್ ಮಾಡಿ ಫುಲ್ ಕಂಪ್ಲೀಟ್ ಮಾಡಬೇಕು ಅಂದರೆ ಅಷ್ಟು ದೊಡ್ಡ ಕೆರೆ. ನೀರೆಲ್ಲ ಚೆನ್ನಾಗೂ ಇತ್ತು, ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಈ ಕೆರೆಯಲ್ಲಿ ನಾನು ಇಷ್ಟೊಂದು ಜನ ಫಿಶಿಂಗ್ ಮಾಡೋಕ್ಕೆ ಬರ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ವೀಕ್ಷಕರೇ. ಎಷ್ಟು ಜನ ಬಂದಿದ್ರು ಅಂದರೆ ಯಾವ್ಯಾವ ಕಾರ್ನರಲ್ಲಿ ನೋಡಿರು, ಎಲ್ಲಿ ನೋಡಿರೋ ನೀವು ನೋಡಿ, ಜನಗಳೇ ಕಾಣಿಸ್ತಾ ಇದ್ದಾರೆ. ಅವರೆಲ್ಲ ಫಿಶಿಂಗ್ ಮಾಡ್ಕೊಂಡೇ ಬಂದಿದ್ದು. ಅದು ಫಿಶಿಂಗಿಗೆ ಯಾವ್ಯಾವ ಥರ ಎಲ್ಲೆಲ್ಲಿ ನಿಮಗೆ ಅಲ್ಲಿ ಹೋಗ್ತಾ ಬರ್ತಾ ಎಲ್ಲ ಕೋಲ್ಗಳು ದೊಣ್ಣೆಗಳು ಸಿಗ್ತವೆ, ಅದಕ್ಕೆಲ್ಲ ದಾರ ಹಾಕ್ಕೊಂಡು ಒಂದೊಂದು ಫಿಶಿಂಗ್ದು ಇದು ಮುಳ್ಳು ತೊಗೊಂಡು ಬಂದು ಅದಕ್ಕೆ ಅಲ್ಲೇ ಕಟ್ಕೊಂಡು ಅಲ್ಲೇ ಫುಡ್ ಮಾಡಿಕೊಂಡು ಇದು ಮಾಡ್ತಿದ್ವಿ ನೋಡಿ. ಎಷ್ಟು ಗಲೀಜು ಮಾಡಿಕೊಂಡು ಅಲ್ಲೇ ಹಿಟ್ಟೆಲ್ಲ ಮಾಡಿಕೊಂಡು ನೋಡಿ. ಇವ್ರಿಗೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದು ಫಿಶಿಂಗೇ ಸಿಕ್ಕಿತು ಅಲ್ಲಿ. ಇದೊಂದು ನಾನೊಂದು ಕ್ಯಾಪ್ಚರ್ ಅದು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಅದು ಕ್ಲಿಯರಾಗಿ ಬರಬೇಕು ಅಂತ ವಾಪಸ್ ಬರ್ತಾರೆ ಟೈಮಲ್ಲಿ ಅವರಿಗೆ ದೊಡ್ಡ ಫಿಶ್ ಒಂದು ಸಿಗಾಕೊಂತು ಅಲ್ಲಿ. ಅದು ಏನು ಫುಡ್ ಹಾಕ್ತಾರೇನೋ ಒಬ್ಬೊಬ್ರಂತೂ ವೀಕ್ಷಕರೇ, ಅದು ಹೇಳಬಾರ್ದು. ಚಿಕನ್ದೆಲ್ಲ ಕಳ್ಳು ಎಲ್ಲ ತೊಗೊಬಂದ್ಬಿಟ್ಟು ಅದಕ್ಕೆಲ್ಲ ಸಿಕ್ಸ್ತಾಯಿದ್ರು ಕಟ್ ಮಾಡ್ಕೊಂಡೆಲ್ಲವ. ಎಷ್ಟು ಲೇಕ್ನೆಲ್ಲ ಹಾಳು ಮಾಡ್ತಾಯಿದ್ರು ಮೀನು ಹಿಡಿಯೋಕ್ಕೋಸ್ಕರ. ಅಂದರೆ ಅಲ್ಲೂ ಪೊಲೀಸೆಲ್ಲ ಇದ್ದಾರೆ ಆ್ಯಕ್ಚುಲಿ. ಯಾವುದು ಒಂಥರ ಪಾರ್ಕ್ ಥರನೇ ಮೇಂಟೈನ್ ಮಾಡ್ತವ್ರೆ. ಅಷ್ಟು ಇದನ್ನು ಮಾಡಿದ್ದಾರೆ ನೋಡಿ. ಇಲ್ಲೊಂದು ದೊಡ್ಡದು ಸಿಗಾಕೊಂತು, ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಸಿಗಾಕೊಂಡಿದ್ದಾರೆ. ಇವೆಲ್ಲ ಜಿಲಾಬಿ ಮೀನುಗಳು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇವ್ರ ಕೆರೆಗೆಲ್ಲ ಗಾಣಗಳಿಗೆ ಎಷ್ಟು ಜನ ಬಂದ್ರು ಪ್ರತಿಯೊಬ್ಬರೂ ಸಂಜೆ ಆಗೋದ್ರಿಂದ ಮಧ್ಯಾಹ್ನ ಬಂದಿದ್ರು. ಯಾವಾಗ ಬಂದಿರೋ, ನಾನು 4 ಗಂಟೆಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಎಲ್ಲ ಒಂದೊಂದು ಕೆ ಜಿಗಳನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿದ್ರು ಮೀನುಗಳು ಎಲ್ಲ. ಆಲ್ಮೋಸ್ಟ್ ಎಲ್ಲ ಅವರಿಗೆಲ್ಲ ಒಂದೊಂದು ಚಿಕ್ಕ 2 ಬೆಲ್ಟ್ ದಪ್ಪನೇವು, ಅದಾದಮೇಲೆ ಒಂದು ಅರ್ಧ ಕೆ ಜಿ ತನಕನೂ ದೊಡ್ಡ ಸಿಗೋವು ಆ್ಯಕ್ಚುಲಿ. ನಾನೇ ನೋಡಿದೆ, ಎಲ್ಲ ದಪ್ಪವನ್ನೆಲ್ಲ ಸಿಗ್ತಿದ್ರು. ನಾನೊಂಥರ ಅಲ್ಲಿ ವಾಕ್ ಮಾಡ್ತಾ ಇರ್ಬೇಕಾರೆ ಇದನ್ನೇ ಒಂಥರ ನೋಡ್ತಾರಾಗಿದೆ. ಈ ಕೆರೆನೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅವರು. ಬಟ್ ಆದ್ರೂ ಫಿಶ್ ಬಂದು ಮಾಡ್ಕೊಂಡು ಹೋಗಲಿ ವೀಕ್ಷಕರೇ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿ ತಂದು ಎಲ್ಲ ಪ್ಲಾಸ್ಟಿಕ್ಕು ಬಾಟಲ್ಸು ಅದು ಇದು ಪ್ರತಿಯೊಂದು ಎಲ್ಲ ಸುತ್ತಲೂ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ. ಅದು ಪ್ರಾಬ್ಲಮ್ ಆಗೋದು ಆ್ಯಕ್ಚುಲಿ. ಅದರಿಂದನೇ ಇವೆಲ್ಲ ನೀರಾಗಲಿ ಇದು ಕೆರೆಗಳಾಗಲಿ ಕಲುಷಿತ ಆಗೋದು. ಅದೆಲ್ಲ ಪಟ್ಲಿ ಅವ್ರು ತಂದಿರೋದು ಏನು ತಂದಿರ್ತಾರೆ ಅದನ್ನೆಲ್ಲ ವಾಪಸ್ ತಗೊಂಡು ಹೋಗಬೇಕು. ಅದು ಬಿಟ್ಟು ಅದೆಲ್ಲ ನೋಡಿ ಯಾವ್ಯಾವ ಥರ ಒಂದೊಂದು ಗಾಣನೂ ವೀಕ್ಷಕರು ಈ ಥರನೂ ಗಾಣಗಳನ್ನೆಲ್ಲ ಮಾಡ್ಕೊಂಬರ್ತಾರೆ ಫಿಶಿಂಗ್ ಮಾಡೋಕ್ಕೆ. ತುಂಬ ಜನ ಎಲ್ಲ ಅವರು ಆನ್ಲೈನಲ್ಲಿ ಬೈ ಮಾಡ್ಕೊಂಡಿದ್ರು, ಅದನ್ನು ತೊಗೊಬಂದಿದ್ರು, ಅದೆಲ್ಲ ಚೆನ್ನಾಗಿತ್ತು. ತುಂಬ ಜನಗಳು ಅಲ್ಲಲ್ಲೇ ದೊಣ್ಣೆಲಿ ನೋಡಿ, ಇವೆಲ್ಲ ಆನ್ಲೈನಲ್ಲಿ ತೊಗೊಂಡಿರೋದು. ಇನ್ನು ತುಂಬ ಜನ ಕೋಲಲ್ಲಿ ಅವ್ರ ಮನೆಯಿಂದನೇ ಇಟ್ಕೊಬಂದಿದ್ರು. ಮತ್ತು ಸ್ವಲ್ಪ ಜನಗಳೆಲ್ಲ ಅಲ್ಲಲ್ಲೇ ದೊಣ್ಣೆ ತಗೊಳೋದು. ಇನ್ನೊಂದು ಸ್ವಲ್ಪ ಜನ ಎಲ್ಲ ಅಲ್ಲಿ ದಾರಗಳ ತಂದಿರ್ತಾರೆ, ಆ ದಾರನ ಬಾಟ್ಲಿಗೆಲ್ಲ ಹಾಕ್ಕೊಂಬಿಟ್ಟು ಬಾಟ್ಲಿಯಿಂದ ಎಸೆಯೋದು. ಇಲ್ಲೊಂದು ಸಿಕ್ತು ನೋಡಿ ಇವರಿಗೆ. ಹೀಗೇ ಅವರೆಲ್ಲ ಹಾಕೋದು, ಬಾಟ್ಲಿಗಳೆಲ್ಲ ಹಾಕ್ಕೊಂಡು ದೂರ ಒಗೆಯೋದು. ಅದಕ್ಕೆ ಏನೇನೋ ಹಿಟ್ಟು ಹಾಕ್ತಾರೆ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಏನು ಇನ್ನೂ ಕೋಳಿದು ಇದ್ರದ್ದು ತೊಗೊಬಂದಿದ್ರು, ಕಪ್ಪೆದು ಅದೇ ಥರದ್ದು ಏನೇನೋ ತೊಗೊಬಂದಿದ್ದಾರೆ ವೀಕ್ಷಕರೇ. ಅದೆಲ್ಲ ತೊಗೊಬಂದು ಆ ಹಿಟ್ಟೆಲ್ಲ ಇಲ್ಲೇ ಹಿಟ್ಟಿಗೆ ಬಿಸ್ಕೆಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂಚೂರು ಬೆಲ್ಲನೂ ಹಾಕ್ತಾರೆ ಸ್ವೀಟ್ ಬರಲಿ ಅಂತ. ಅದು ಹಾಕ್ಕೊಂಡು ಅಲ್ಲೇ ಮಿಕ್ಸ್ ಮಾಡಿಕೊಂಡು ಅವರು ಫಿಶಿಂಗ್ ಮಾಡ್ತಾಯಿದ್ರು. ಪ್ರತಿಯೊಬ್ಬರೂ ಅಷ್ಟೇ ಒಂದೊಂದು ಕಾರ್ನರಲ್ಲೂ ಮಿನಿಮಮ್ ಒಂದು 10-15 ಜನ ಮಾಡ್ತಿದ್ರು. ಆಲ್ಮೋಸ್ಟ್ ಒಂದು 100 ಜನದ ಮೇಲೆ ಇದ್ರು ಫಿಶಿಂಗ್ ಮಾಡೋಕ್ಕಲ್ಲೆಲ್ಲ. ಬಟ್ ಎಲ್ಲರಿಗೂ ಏನಿದು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಅರ್ಧ ಕೆ ಜಿ ಮೇಲಂತೂ ಹಾಕ್ಕೊಂಡೇ ಇದ್ದು ವೀಕ್ಷಕರೇ, ಮೀನುಗಳಂತೂ ಸಿಕ್ಕಿದ್ದು. ಹಂಗಾಗಿ ಕೆರೆಯಲ್ಲಿ ಸ್ವಲ್ಪ ಮೀನುಗಳು ತುಂಬಾ ಇದೆ ನೋಡಿ. ಎಷ್ಟು ತುಂಬ ದೊಡ್ಡ ಕೆರೆ ಅಂದರೆ ಇದು. ಆ ಕಾರ್ನರಿಂದ ಹಿಡಿದು ಸುತ್ತು ಬರೋಕ್ಕೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಈ ಕೆರೆ. ಇಲ್ಲಿಂದ ಈ ಕಾರ್ನರಲ್ಲಿ ಮತ್ತು ಆ ಕಾರ್ನರಲ್ಲಿ ಎಲ್ಲ ಕಾರ್ನರಲ್ಲೂ ಸುತ್ತು ಹೊಡೆದ್ಬಿಟ್ಟಿದ್ರು ಇವರು ಫಿಶಿಂಗ್ ಮಾಡೋಕ್ಕೋಸ್ಕರ. ಹಾಗಾಗಿ ಈ ಥರ ಎಲ್ಲ ಫಿಶಿಂಗ್ ಮಾಡೋಕ್ಕೆ ಬರ್ತಾರೆ. ಅದು ಕೂಡ ಬೆಂಗಳೂರಲ್ಲಿ, ಈ ಕಡೆ ಬೆಂಗಳೂರು ದೊಡ್ಡ ಏರಿಯಾಗಳಲ್ಲಿ ಈ ಥರ ಎಲ್ಲ ಫಿಶಿಂಗು ಎಲ್ಲಿರ್ತಾರೆ ಏನಪ್ಪ ಇವರೆಲ್ಲ. ಆ್ಯಕ್ಚುಲಿ ಸಾಟರ್ಡೆ ಸಂಡೇ ತುಳುಕ್ತಾ ಇರ್ತಾರೆ ಆ ಕೆರೆ ಹತ್ರ. ಆ್ಯಕ್ಚುಲಿ ಅಷ್ಟು ಜನ ಫಿಶಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಒಬ್ಬರು ಕೂಡ ಅವ್ರೇನು ಅಲ್ಲೇ ಆನ್ ಸ್ಪಾಟಲ್ಲೂ ಕೂಡ ಆ ಕಡ್ಡಿಗಳು ಏನು ಸಿಗ್ತವೆ ಆ ಕಡ್ಡಿಗಳಲ್ಲೇ ದಾರ ಗೀರ ಅವ್ರವ್ರ ಹತ್ರನೇ ಅಲ್ಲಿ ಇಲ್ಲಿ ಬಂದಿರೋ ಹತ್ರ ಇಸ್ಕೊಳೋದು. ಅದು ಮುಳ್ಳುಗಳು ಅಷ್ಟೇ ಅವ್ರು ಎಲ್ಲಿ ತಂದು ಇಟ್ಕೊಂಡಿರ್ತಾರೋ ಏನೋ, ಒಂದು ವೀಕೆಂಡ್ ಬಂದು ನೋಡ್ಕೊಂಡು ಹೋಗಿರ್ತಾರೆ ಏನೋ, ಅದನ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಅಲ್ಲೇ ಬಂದು ಮತ್ತೆ ಅವರೇ ಫಿಶಿಂಗ್ದೆಲ್ಲ ಮಾಡಿ ಅವರೇ ಫುಡ್ಗಳನ್ನೆಲ್ಲ ಕೇಳ್ಕೊಂಡಿರ್ತಾರೋ. ಅವ್ರಿಗೆ ಗೊತ್ತು ನೋಡಿ ಇವರೆಲ್ಲ ಹೆಂಗೆ ಎಸಿತಾರೆ ಅಂತ ನೋಡಿ. ಅದನ್ನು ಕೈಲಿಂದ ಮಾಡ್ಕೊಂಡು ಎಸೆಯೋದು. ಆ ಮರಗಳೆಲ್ಲ ಸೆಂಟ್ರ್ ಆಫ್ ಲೇಕಲ್ಲಿದ್ದಾವೆ, ಅಲ್ಲೂ ಹೋಗ್ಬಿಟ್ಟು ಫಿಶಿಂಗ್ ಮಾಡ್ತವ್ರೆ ನೋಡಿ. ಸೆಂಟ್ರಲ್ಲೆಲ್ಲ ನೀರಲ್ಲೆಲ್ಲ ಹೋಗ್ಬಿಟ್ಟು ಏನು ಭಯ ಇರಲ್ಲ ಏನಿರಲ್ಲ. ಅವರು ಪೊಲೀಸು ಅವ್ರು ಏನೂ ಒಂದು ವಾರ್ನಿಂಗು ಮಾಡಲ್ಲ. ಅಲ್ಲೆಲ್ಲ ಹೋಗೋದು ಅಲ್ಲೆಲ್ಲ ನೋಡಿ. ಅದು ಬರೀ ಹುಡುಗರು ಅಂತೆಲ್ಲ ಎಲ್ಲ ಫ್ಯಾಮಿಲೀಸು ಬಂದ್ಬಿಟ್ಟು ಫಿಶಿಂಗ್ ಮಾಡ್ತಾಯಿದ್ರು. ಫ್ಯಾಮಿಲೀಸು ಹುಡುಗಿಯರು ಎಲ್ಲ ಬಂದು ಎಲ್ಲ ಲೇಡೀಸ್ ಎಲ್ಲ ಬಂದ್ಬಿಟ್ಟು ಫಿಶಿಂಗ್ ಮಾಡ್ತಾಯಿದ್ರು. ನೋಡೋಕೆ ಒಂಥರ ಚೆನ್ನಾಗಿತ್ತು. ಬಟ್ ಫಿಶಿಂಗ್ ಮಾಡ್ಕೊಂಡು ಅವ್ರದ್ದು ಇದು ಮಾಡೋದು, ಅವ್ರು ಹಿಡ್ಕೊಂಡು ಹೋಗ್ತಾರೆ ತಿನ್ನೋದು. ಬಟ್ ಎಲ್ಲ ಅಷ್ಟು ಗಲೀಜು ನೋಡಿ.
ಎಷ್ಟು ಗಲೀಜು ಮಾಡಿದ್ದಾರೆ ಎಲ್ಲ ಲೇಕ್ ಆದರೆ ತುಂಬಾ ಫಸ್ಟೇ ಅವೆಲ್ಲ ಕಲುಷಿತ ನೀರನ್ನೆಲ್ಲ ಕೆರೆಗೆ ಬಿಡ್ತಾರೆ. ಅದರಲ್ಲೂ ಇವರೆಲ್ಲ ಪ್ಲಾಸ್ಟಿಕ್ ಎಲ್ಲ ಈ ಥರ ಬಿಟ್ಟರೆ ನೀರು ತುಂಬಿದಾಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಕೆರೆಗೆ ಹೋಗ್ತವೆ ವೀಕ್ಷಕರೇ. ಅದರಲ್ಲೂ ಫಿಶ್ಗಳೆಲ್ಲ ಅದು ಇದು ಕಲುಷಿತ ಆಗಿದ್ರೇ ಸ್ವಲ್ಪ ಸಾಯ್ತಾ ಇರ್ತವೆ. ಇವರು ಇನ್ನೂ ಇದು ಮಾಡಿ ಇನ್ನೂ ಕೂಡ ಅಲ್ಲಿ ಇನ್ನೂ ಫಿಶ್ಗಳೆಲ್ಲ ಸತ್ತೋಗ್ಬಿಡ್ತವೆ ಅದರೊಳಗಡೆ. ಹಾಗಾಗಿ ಇದು ಯಾವ ಥರ ನೋಡಿ, ಒಂಥರ ನಾವು ಹಳ್ಳಿಗಳೆಲ್ಲ ನಾವು ನೋಡಿರ್ತೀವಿ, ನಾವು ಹಳ್ಳಿಗಳಲ್ಲಿ ಬಂದಿರ್ತೇವೆ. ಬಟ್ ಅದು ಚೆನ್ನಾಗಿ ಅವರೆಲ್ಲ ಕ್ಲೀನಾಗಿ ಫಿಶಿಂಗ್ದೆಲ್ಲ ಕೋಲು ಅದು ಎಲ್ಲ ಮಾಡಿಕೊಂಡು ದಾರ ಎಲ್ಲ ತರಿಸ್ಕೊಂಡು ಪಿನ್ನೆಲ್ಲ ಇದು ಮಾಡಿಕೊಂಡು ಹಿಟ್ಟೆಲ್ಲ ಮನೆಯಲ್ಲೇ ಕಲಿಸ್ಕೊಂಡು ಹೋಗಿ ಅದಾದಮೇಲೆ ಇದು ಮಾಡ್ತಾರೆ. ಸ್ವಲ್ಪ ಜನ ಬೈ ಮಾಡಿರ್ತಾರೆ ಇದನ್ನೆಲ್ಲ, ಗಾಣನೇ ಎಲ್ಲ ಆನ್ಲೈನಲ್ಲೆಲ್ಲ ತುಂಬ ಜನ ತೊಗೊಂಡಿರ್ತಾರೆ. ಅದಕ್ಕೆ ಅವ್ರು ಕಪ್ಪೆನೇ ಕೊಟ್ಟಿರ್ತಾರೆ ಆರ್ಟಿಫಿಷಿಯಲ್ಲು. ಅದಕ್ಕೂ ಕೂಡ ದೊಡ್ಡ ದೊಡ್ಡವೆಲ್ಲ ಸಿಗಾಕೊಳ್ತವೆ. ಈ ಚಿಕ್ಕವಕ್ಕೆಲ್ಲ ಹಿಟ್ಟು ಹಾಕಬೇಕು ಅಥವಾ ಎರೆಹುಳ ಹಾಕ್ತಾರೆ ಅಥವಾ ಕೋಳಿ ಏನಾದ್ರು ಹಾಕ್ತಂತಾರೆ, ಅವೆಲ್ಲ ಹಾಕಿರೆ ಅವೆಲ್ಲ ಬೇಗ ಬೇಗ ಸಿಗಾಕೊಂತವೆ ಅಂತ. ನೋಡಿ ಇಲ್ಲಿ ಎಷ್ಟು ಗಾಣಗಳಿದ್ದಾವೆ ಇವ್ರ ಹತ್ರ. ಇಲ್ಲೇ ಒಂದು 15-20 ಜನ ಕೂತಿದ್ದಾರೆ. ಆ ಕಾರ್ನರು ಅಲ್ಲಿ ನೋಡಿ, ಪ್ರತಿಯೊಂದು ಇದರಲ್ಲೂ ಕಾರ್ನರ್ ನಿಮಗೆ ಇದೇ ಕಾಣಿಸಲ್ಲ. ಎಲ್ಲ ಕಾರ್ನರಲ್ಲೂ ಒಬ್ಬೊಬ್ರು ಒಂದು 2-3 ಜನ ಕೂತ್ಕೊಂಡು ಫಿಶಿಂಗ್ ಮಾಡ್ತಾನೇ ಇದ್ದಾರೆ. ಬಟ್ ಎಲ್ಲರಿಗೂ ಅಷ್ಟೇ ಫಿಶಿಂಗ್ ಅದು ತುಂಬ, ನಾನು ನೋಡಿನಲ್ಲ, ನಾನೇ ನೋಡ್ದಂಗೆ ಒಂದು 10-15 ಸಿಗಾಕೊಂಡು ಎಲ್ಲ ಹಿಡ್ಕೊಂಡು ಹಾಕ್ತಾಯಿದ್ರು. ಇದೊಂದು 2 ನಿಮಿಷಕ್ಕೂ ಒಂದೊಂದು ಸಿಗಾವು. ಆ್ಯಕ್ಚುಲಿ ತುಂಬಾ ಇದ್ದಾವೆ, ಇನ್ನೂ ದೊಡ್ಡವು ಆಗಬೇಕು. ಬಟ್ ಇವ್ರು ದೊಡ್ಡವಾಗಿ ಬಿಡ್ತಾ ಇಲ್ಲ ಎಲ್ಲವ. ಅಲ್ಲಲ್ಲೇ ಬೇಗ ಎವ್ರಿ ಸ್ಯಾಟರ್ಡೆ ಸಂಡೇ ಎಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗೋದು, ಮನೇಲಿ ಹೋಗಿ ತಿನ್ನೋದು ಮಾಡೋದು ಅದೇ ಮಾಡ್ತವ್ರೆ. ಹಾಗಾಗಿ ಇದೊಂದು ಒಂಥರ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ. ತುಂಬ ಜನಕ್ಕೆಲ್ಲ ಒಂಥರ ರೇರು, ಬೆಂಗಳೂರು ಕಡೆ ಎಲ್ಲ ಈ ಥರ ಫಿಶಿಂಗ್ ಎಲ್ಲ ಈ ಥರ ಲೇಕ್ಗಳಲ್ಲಿ ಇಷ್ಟೊಂದು ಜನ ಬಂದ್ಬಿಟ್ಟು ಫಿಶಿಂಗ್ ಈ ಥರ ಮಾಡೋದು, ಫಿಶ್ ಈ ಥರ ಸಿಗೋದು ಕೂಡ ರೇರು. ಹಾಗಾಗಿ ಒಂದು ವಿಡಿಯೋನ ಮಾಡಿ ಪ್ರತಿಯೊಬ್ಬ ವೀಕ್ಷಕರಿಗೂ ತೋರಿಸೋಣ ಇದು ಯಾವ ಥರ ಫಿಶಿಂಗ್ ಮಾಡ್ತಿದ್ದಾರೆ ಬೆಂಗಳೂರಲ್ಲೂ. ಅವರು ಯಾವ್ಯಾವ ಥರ ಮೀನುಗಳು ಸಿಕ್ಕಿದ್ದು ಅವರಿಗೆ, ಯಾವ ಥರ ಆಲ್ಮೋಸ್ಟ್ ಎಲ್ಲ ಜಿಲೇಬಿನೇ, ಪ್ರತಿಯೊಬ್ಬರಿಗೂ ಜಿಲೇಬಿನೇ. ಅದು ಬಿಟ್ಟರೆ ಯಾವ ಬೇರೆ ಫಿಶ್ಗಳು ಇಲ್ಲ ಇಲ್ಲಿ. ಬಟ್ ಯಾವುದು ಎಲ್ಲಿಂದ ಬಂದೋ, ಅವರೇ ಬಿಟ್ಟಿದ್ದಾರೋ ಫಿಶ್ಗಳನ್ನ ಲೇಕಿಗೆ ಅಥವಾ ಬೇರೆ ಬೇರೆ ಕೆರೆಗಳಿಂದ ಬಂದಿದ್ದಾವೋ ಇಲ್ಲಿಗೆ ಗೊತ್ತಿಲ್ಲ. ಬಟ್ ಅಷ್ಟು ಚೆನ್ನಾಗಿತ್ತು ಎಲ್ಲ. ತುಂಬ ಎಲ್ಲ ಕಿಡ್ಸ್ಗಳು ತುಂಬ, ಎಷ್ಟು ಚಿಕ್ಕ ಹುಡುಗರು ಅಂದರೆ ಎಲ್ಲ 1ನೇ ಕ್ಲಾಸು 2ನೇ ಕ್ಲಾಸು ಎಲ್ಲ ಓದ್ತಿರೋ ಹುಡುಗರೆಲ್ಲ, ಅವರೆಲ್ಲ ಬಂದ್ಬಿಟ್ಟು ಮಧ್ಯ ಕೆರೆಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾಯಿದ್ರು. ನೋಡೋಕ್ಕೆ ಒಂಥರ ಖುಷಿಯಾಗೋದು. ಬಟ್ ಅದು ಸೇಫಾಗಿರಬೇಕು, ಕ್ಲೀನಾಗಿ ಇಟ್ಕೊಬೇಕು ಅಷ್ಟೇ. ನಮ್ಮ ಪರಿಸರ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯಗಳು ಚೆನ್ನಾಗಿರ್ತವೆ. ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೂ ಒಂದು ಚಿತ್ರಣವನ್ನು, ಬೆಂಗಳೂರಲ್ಲಿ ಲೇಕಲ್ಲೂ ಕೂಡ ಇಷ್ಟು ಜನ ಬಂದ್ಬಿಟ್ಟು ಫಿಶಿಂಗ್ ಮಾಡ್ತಾರಾ, ಹೀಗೂ ಫಿಶಿಂಗ್ ಮಾಡ್ತಾರಾ ಈ ಕಡೆ ಎಲ್ಲವ ಅನ್ನೋದೊಂದು ಇನ್ಫಾರ್ಮೇಷನ್ನ ಎಲ್ಲ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಒಂದು ಸ್ಮಾಲ್ ಚಿತ್ರಣವನ್ನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಬಂದಿದ್ದೆ, ಅದನ್ನು ನಾನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.